ನನ್ನ ರಕ್ತ ನನ್ನ ಕರ್ನಾಟಕ ಭೂಮಿಗೆ ನಾನು ಅರ್ಪಣೆ ಮಾಡಕ್ ಸಿದ್ಧ. ಈಸ್ ಎ ಗ್ರೇಟ್. ನಾವು ಅವ್ರದ್ದು 209 ಸಿನಿಮಾ ಅಲ್ಲಿ ಹೆಚ್ಚು ಕಮ್ಮಿ 150 ಸಿನಿಮಾ. ಸ್ವಾಗತ ಸುಸ್ವಾಗತ ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಚಾನೆಲ್ಗೆ ಸ್ವಾಗತ. ನಾನ್ ನಿಮ್ಮ ಜಗನ್. ಇವತ್ತೊಂದು ಮಸ್ತಾಗಿರೋ ಟಾಪಿಕ್ ತಂದಿದ್ದೀನಿ ವಿಡಿಯೋಗೆ. ಟಾಪಿಕ್ ಏನಂತಂದ್ರೆ ನೀವು ಯಾವ ಫಿಲಮ್ ಆಕ್ಟರ್ ಆಗಕ್ಕೆ ಇಷ್ಟಪಡ್ತೀರಾ, ಯಾವ ಫಿಲಮ್ ಆಕ್ಟರ್ ಆಗಕ್ಕೆ ಯಾಕೆ ಇಷ್ಟ ಪಡ್ತೀರಾ, ಯಾಕೆ ಇಷ್ಟ ಆಗ್ಬಿಟ್ಟು ನೀವು ಆ ಫಿಲಮ್ ಆಕ್ಟರ್ ಮಾಡಿರೋ ಫಿಲಮ್ ಅಲ್ಲಿ ಯಾವ ರೋಲ್ ಮಾಡಕ್ ಇಷ್ಟಪಡ್ತೀರಾ ಅಂತ ಒಂದು ಟಾಪಿಕ್. ಬನ್ನಿ ಜನರ ಹತ್ರ ಕೇಳೋಣ ಯಾವ ತರ ಅವರು ರೆಸ್ಪಾಂಡ್ ಮಾಡ್ತಾರೆ, ಯಾವ ಫಿಲಮ್ ಆಕ್ಟರ್ ಇಷ್ಟಪಡ್ತಾರೆ, ಯಾವ ರೋಲ್ ಮಾಡಕ್ ಇಷ್ಟಪಡ್ತಾರೆ, ಯಾವ ಫಿಲಮ್ ಆಕ್ಟರ್ನ ಯಾಕೆ ಅವ್ರು ಇಷ್ಟಪಡ್ತಾರೆ ಅಂತ ಒಂದು ವಿಷಯ ಕೇಳಕ್ ಹೋಗೋಣ. ಬನ್ನಿ ಜನರ ಹತ್ರ ಹೋಗೋಣ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಿಮ್ಮ ಹೆಸರು ಸರ್ ನಾರಾಯಣ. ಇವತ್ತೇನ್ ಟಾಪಿಕ್ ಅಂದ್ರೆ ನೀವು ಯಾವ್ದಾದ್ರು ಫಿಲಮ್ ಆಕ್ಟರ್ ಆದ್ರೆ ಯಾರು ಆಗಕ್ ಇಷ್ಟಪಡ್ತೀರಾ? ಯಾರು? ಅಂಬರೀಶ್. ಯಾಕೆ ಸರ್? ರೆಬೆಲ್ ಕಲಿಗೆ ಕಾರಣ ಅವನ್ ತರನೇ ಆಗ್ಬೇಕು. ಫಿಲಮ್ ಆಕ್ಟರ್ ಅಂಬರೀಶ್ ಮಾಡಿರೋ ಫಿಲಮ್ ಅಲ್ಲಿ ಯಾವ್ದಾದ್ರು ಒಂದು ರೋಲ್ ಈ ಫಿಲಮ್ ಅಲ್ಲಿ ನಾನು ಅಂಬರೀಶ್ ಮಾಡೋ ಬದಲು ನಾನು ಮಾಡ್ತೀನಪ್ಪ ಅಂತಂದ್ರೆ ಯಾವ ಫಿಲಮ್ ಅಲ್ಲಿ ನೀವು ಮಾಡಕ್ ಇಷ್ಟಪಡ್ತೀರಾ ಅಂಬರೀಶ್ ಬದಲು? ನಾವು ಫಿಲಿಮ್ ಎಲ್ಲಾ ಮಾಡ್ಬಿಟ್ಟಿದೀವಿ. ಹೌದಾ? ಎಲ್ಲಾ ಮಾಡಿ ಆಯ್ತು. ನಾವು ದುಶ್ಮನ್ ಮೂವಿ ಅಂತ ಕನ್ನಡ ಮೂವಿ ಎಲ್ಲ ಮಾಡ್ದು ಎಲ್ಲ ಮಾಡಿ ನಾವು ಕೈ ಸಿಕ್ಕೊಂಡು ಆಟೋ ಓಡಿಸ್ತೀವಿ. ಇಲ್ಲ ಸರ್, ನಾನ್ ಕೇಳ್ತಿರೋದು ಅಂಬರೀಶ್ ಒಂದ್ ಯಾವ್ದೋ ಒಂದು ಫಿಲಮ್ ಪಾತ್ರ ಮಾಡಿರ್ತಾರೆ, ಯಾವ್ದೋ ಒಂದು ಪಾತ್ರ ನೀವು ಮಾಡಿದ ಪಾತ್ರ ನಾನ್ ಮಾಡ್ತೀನಿ ಅಂತ ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾವ್ದೋ ಒಂದು ಪಾತ್ರ ಏನ್ ಹೇಳ್ಕೊಡ್ತಾನ ಅದು ಮಾಡ್ಬೋದು. ಏನ್ ತಲೆ ಇಲ್ಲ, ಅಂಬರೀಶ್ ಬದಲು ಯಾವ್ದೋ ಒಂದು ಪಾತ್ರ, ಯಾವ ಪಾತ್ರ ಮಾಡೋದು ಯಾವ್ದು ಅಂತ ಹೇಳೋಣ. ಯಾವ್ದಾದ್ರು ನಿಮ್ಗೆ ಇಷ್ಟ ಆದ ಪಾತ್ರ? ಚಕ್ರವ್ಯೂಹ. 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 ದುಶ್ಮನ್ ಮೂವಿ 2001 ಮಾಡಿದೆ. 45 ಲಕ್ಷ ಅವಲೇ ಅವಾಗೆ ದಿಲ್ದಾರು, ಇವಾಗ ಎಲ್ರಿಗೂ ಕೇಳ್ಬೇಕಾ? ಇವಾಗ ಕೇಳ್ಬೇಕಾ? ಮಸ್ತ್ ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು ಅಣ್ಣ? ಮಾದೇವ್ ಅಂತ. ಮಾದೇವ್ ಅಣ್ಣ, ನಿಮ್ಗೆ ಯಾವ ಫಿಲಮ್ ಆಕ್ಟರ್ ಇಷ್ಟ? ನಮ್ಗೆ ರಾಜ್ಕುಮಾರ್ ಇಷ್ಟ. ರಾಜ್ಕುಮಾರ್ ಫಿಲಮ್ ಪಾತ್ರ ಯಾವ ಪಾತ್ರ ಇಷ್ಟ ಅಣ್ಣ? ಎಲ್ಲಾ ಪಾತ್ರನೂ ಇಷ್ಟ. ತುಂಬಾ ಇಷ್ಟಪಟ್ಟಿರೋ ಪಾತ್ರ ಪೌರಾಣಿಕ ಪಾತ್ರ. ಅಣ್ಣ, ಪೌರಾಣಿಕ ಪಾತ್ರ ನೀವ್ ಯಾವ್ದಾದ್ರು ಒಂದು ಪಾತ್ರ ಮಾಡ್ತೀರಾ, ಯಾವ ಪಾತ್ರ ಮಾಡ್ತೀರಾ? ನಮ್ಗೆ ಅನುಭವನೇ ಇಲ್ಲ. ನಾವ್ ಯಾವ ಒಂದ್ ಇಷ್ಟ ಆಗ್ತದಲ್ಲಪ್ಪ, ಈ ಪಾತ್ರ ಮಾಡಿದ್ರೆ ಮಸ್ತಾಗಿ ಬರ್ತದೆ, ನಾನ್ ಮಾಡುದು. ನಮ್ಗೆ ಯಾವ್ದೋ ಒಂದು ಪೌರಾಣಿಕದಲ್ಲಿ ಎಷ್ಟೊಂದು ಪಾತ್ರಗಳಿವೆ, ನಿಮ್ದು ಯಾವ್ದೋ ಒಂದು ಪಾತ್ರ ಮಾಡಿದ್ರೆ ಭಕ್ತ ಪ್ರಹ್ಲಾದ ಆಗಿ ಮಾಡ್ತೀರಾ ನೀವು? ಹೌದು. ರಾಜ್ಕುಮಾರ್ ಇದು ಮಗನ್ ತರ ಮಸ್ತ್ ಸರ್. ಥ್ಯಾಂಕ್ ಯು. ಬಾಬು ಅಂತ. ಅಣ್ಣ, ನಿಮ್ಗೆ ಯಾವ ಫಿಲಮ್ ಆಕ್ಟರ್ ಇಷ್ಟ ಅಣ್ಣ? ವಿಷ್ಣುವರ್ಧನ್. ಅಣ್ಣ, ವಿಷ್ಣುವರ್ಧನ್ ಯಾವ ಪಾತ್ರ ತುಂಬಾ ಇಷ್ಟ ಅಣ್ಣ ನಿಮ್ಗೆ? ನಾಗರಾವ್. ಅಣ್ಣ, ನಿಮ್ಗೆ ವಿಷ್ಣುವರ್ಧನ್ ಒಂದು ಎಷ್ಟು ಫಿಲಮ್ ನೋಡಿದ್ದೀವಲ್ಲ? ಎಲ್ಲ ಫಿಲಮ್ ನೋಡಿದ್ದೀವಲ್ಲ? ಎಲ್ಲಾ ಫಿಲಮ್ ಅಲ್ಲಿ ಯಾವ ಪಾತ್ರ ನೀವು ಮಾಡ್ತೀನಿ ಅಂದ್ರೆ ಯಾವ ಪಾತ್ರ ವಿಷ್ಣುವರ್ಧನ್ ಜೊತೆ ಮಾಡ್ತೀರಾ ನೀವು? ಇವಾಗಿಲ್ಲ ಸರ್, ಮಾಡಂಗಿದೆ ಇವಾಗ. ಇಲ್ಲಲ್ಲ ಅವರು. ಹೌದು ಸರ್, ನಮ್ಗೂ ದುಃಖ ಇದಾವ ಇಲ್ಲ ಅಂತ. ಆದ್ರೆ ಯಾವ್ದಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಯಾವ ಪಾತ್ರ ನೀವು ಇಷ್ಟಪಡ್ತೀರಾ? ಜಮೀನ್ದಾರ. ಯಾವ ಫಿಲಮ್ ಸರ್? ಯಾವ ಫಿಲಮ್? ಜಮೀನ್ದಾರ ಫಿಲಮ್ ಅಲ್ಲಿ ಎಷ್ಟೊಂದು ಪಾತ್ರಗಳಿದೆ ಸರ್, ಯಾವ ಪಾತ್ರ? ಅವರು ಬೆಟ್ಟಪ್ಪ ಪಾತ್ರ ಇಷ್ಟ. ಚೆನ್ನಾಗೈತೆ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಅಣ್ಣ? ಮಿಥುನ್ ಅಂತ. ಅಣ್ಣ, ನಿಮ್ಗೆ ಯಾವ ಫಿಲಮ್ ಆಕ್ಟರ್ ಇಷ್ಟ? ದರ್ಶನ್. ಡಿ ಬಾಸ್ ಫ್ಯಾನ್ ನೀವು? ಹೌದು ಅಣ್ಣ. ಮೊನ್ನೆ ಬರ್ತಡೇ ಭಯಾನಕ ಸೆಲೆಬ್ರೇಟ್ ಮಾಡಿರ್ತೀರಾ ಅಣ್ಣ? ದರ್ಶನ್ ಒಂದು ಫಿಲಮ್ ನೋಡಿ ಫ್ಯಾನ್ ಆಗಿರ್ತೀರಲ್ವಾ ನೀವು? ಯಾವ ಫಿಲಮ್ ಅಣ್ಣ? ಕರಿಯಾ ಫಿಲಮ್ ಮಸ್ತಾಗಿ ಪಾತ್ರ ಮಾಡೋರು ಇಲ್ಲ ಅಂತೆಲ್ಲ, ಮೈಯೆಲ್ಲ ಚುಮ್ಮಂತ ಪಾತ್ರ ನೋಡಿದ್ರೆ. ಅಣ್ಣ, ನಿಮ್ಗೆ ಯಾವ್ದಾದ್ರು ದರ್ಶನ್ ಪಾತ್ರ ಮಾಡಕ್ ಯಾವ ಪಾತ್ರ ಮಾಡ್ತೀರಲ್ಲ? ಒಂಥರ ಫ್ರೆಂಡ್ ತರ, ಏನಾದ್ರು ಫ್ರೆಂಡ್ ಅಲ್ಲ ತಮ್ಮಂತ ಪಾತ್ರ ಮಾಡ್ತೀರಾ? ಅಣ್ಣ, ಅವ್ರದ್ದು ಯಾವ್ದಾದ್ರು ಮಿಮಿಕ್ರಿ ಮಾಡ್ತೀರಾ ನೀವು? ಯಾವ್ದಾದ್ರು ಡೈಲಾಗ್ ಇಲ್ಲ ಕೊಟ್ಟಿದ್ದೀರಾ? ಅಷ್ಟೊಂದೆಲ್ಲ ಬೇಡ ಅಂತೀರಾ? ಅಣ್ಣ, ಅವ್ರು ಇವಾಗ ಹೇಳಿದ್ರೆ ನೀವು ತಮ್ಮಂತ ಪಾತ್ರ ಮಾಡ್ತೀರಾ ಅಂತ, ಯಾವ ಫಿಲಮ್ ಅಲ್ಲಿ ಮಾಡ್ತೀರ? ಎಲ್ಲಾ ಫಿಲಮ್ ಮಸ್ತ್ ಆಗಿರೋ ಫಿಲಮ್, ಎಲ್ಲಾದ್ರಲ್ಲೂ ನಿಮ್ಗೊಂದು ಚಾನ್ಸ್ ಕೊಡ್ತಾರಪ್ಪ ಅವರು. ಯಾವ್ದಾದ್ರು ಫಿಲಮ್ ಚೂಸ್ ಮಾಡು, ಆ ಫಿಲಮ್ ಅಲ್ಲಿ ನಿಂಗೆ ಮಾಡಿಸ್ತೀನಿ ಅಂದ್ರೆ ಯಾವ ಫಿಲಮ್ ಮಾಡ್ತೀರ? ಅವ್ರು ಯಾವ ಚಾನ್ಸ್ ಸಿಕ್ಕರೆ ಅದ್ರಲ್ಲಿ ಯಾವ್ದೋ ಒಂದು ನಿಮ್ಗೆ ಕೇಳ್ತಾರಪ್ಪ, ಯಾವ್ದೋ ಈ ಚಾನ್ಸ್ ಫಿಲಮ್ ನಿಮ್ಗೆ ಮಾಡೋದು ಯಾವ ಫಿಲಮ್ ಮಾಡ್ತೀವಿ? ಹೊಸದಾಗಿ ಅಪ್ಕಮಿಂಗ್ ಡೆವಿಲ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು ಅಣ್ಣ? ಮಂಜುನಾಥ್ ಸರ್. ನಿಮ್ಗೆ ಯಾವ ಫಿಲಮ್ ಆಕ್ಟರ್ ಇಷ್ಟ? ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ. ಪುನೀತ್ ಅಣ್ಣ ನಿಮ್ಗೆ ತುಂಬಾ ಇಷ್ಟ? ಅಣ್ಣ, ಪುನೀತ್ ಅಣ್ಣ ಒಂದು ಬರ್ತಡೇ ಬರ್ತೈತೆ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಪುನೀತ್ ಅಣ್ಣ ಬರ್ತಡೇಗೆ? ಎಲ್ಲ ಭಕ್ತಿಯಿಂದ ಬಿಡ್ಕೊಬೇಕಷ್ಟೇ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಒಳ್ಳೆ ಬುದ್ಧಿ ಎಲ್ರು ಕಲಿಬೇಕು, ಆದರ್ಶ ಎಲ್ರಿಗೂ ಬೇಕು. ಸ್ವಾರ್ಥಕ್ಕೋಸ್ಕರ ಬದುಕಿಲ್ಲ ಅವರು, ಎಲ್ಲರೂ ಒಳ್ಳೇದಕ್ಕೋಸ್ಕರ ಬದುಕಿದ್ದಾರೆ ಅಷ್ಟೇ ಕೇಳ್ಕೊತಿರೋದು. ತುಂಬಾ ಆಗ್ಲಿ ಅಣ್ಣ, ನಿಮ್ದು ಒಳ್ಳೆ ಮನ್ಸಿದೆ. ಅವ್ರ ತರನೇ ಎಲ್ರು ಜನ ಬರ್ಲಿ ಅಂತಾನೆ ನಾನು ಆಸೆ ಪಡ್ತೀನಿ. ಅಣ್ಣ, ನಿಮ್ಗೆ ಫಿಲಮ್ ಮಾಡಿದವ್ರು ಎಷ್ಟೊಂದು, ಅವ್ರಿಗೆ ಯಾವ ಫಿಲಮ್ ತುಂಬಾ ಇಷ್ಟ ಅಣ್ಣ ನಿಮ್ಗೆ?
ಯಾವ್ದು ಅಂತ ಹೇಳೋದು ಎಲ್ಲ ತುಂಬಾ ಇಷ್ಟ. ಎಲ್ಲ ತುಂಬಾ ಇಷ್ಟ ಅಣ್ಣ. ಒಂದಲ್ಲ ಒಂದು ತುಂಬಾ ಇಷ್ಟ ಇರುತ್ತಲ್ಲ, ಅದೊಂದು ಫಿಲಮ್ ಇಂದಾನೇ ನಿಮ್ಗೆ ಇಷ್ಟಪಟ್ಟಿರ್ತಾರಲ್ವಾ? ಯುವರತ್ನ ಪಿಕ್ಚರ್ ತುಂಬಾ ಇಷ್ಟ. ಯುವರತ್ನ ಅಣ್ಣ, ಯುವರತ್ನ ಫಿಲಮ್ ಅಲ್ಲಿ ಮಸ್ತಾಗಿ ಪಾತ್ರ ಮಾಡೋರು ಇಲ್ಲ ಅಂತ ಹೇಳ್ತಿಲ್ಲ ಅಣ್ಣ. ನೀವು ಅವ್ರ ಜೊತೆ ಯಾವ್ದೋ ಒಂದು ಪಾತ್ರ ಮಾಡಕ್ಕೆ ದೇವ್ರ ಚಾನ್ಸ್ ಕೊಟ್ರೆ ಯಾವ ಪಾತ್ರ ಮಾಡಕ್ ಇಷ್ಟಪಡ್ತೀರ ಅಣ್ಣ? ಅದನ್ನ ಒಂದು ಪತ್ರ ಫೈಟ್ ಪತ್ರ ಕೊಟ್ರೆ, ವಿಲನ್ ಪಾರ್ಟ್ ಕೊಟ್ರೇನೋ, ವಿಲನ್ ಪಾರ್ಟ್ ಕೊಟ್ರೆ ಮಸ್ತಾಗಿ ಮಾಡ್ತೀರಾ ಅಣ್ಣ? ನಿಮ್ ಹೆಸರು ಅಣ್ಣ? ನನ್ನ ಹೆಸರು ಗೋವಿಂದರಾಜ್. ಅಣ್ಣ, ನಿಮ್ಗೆ ಯಾವ ಫಿಲಮ್ ಆಕ್ಟರ್ ಇಷ್ಟ ಅಣ್ಣ? ನಮ್ಗೆ ಪುನೀತ್ ಅಂದ್ರೆ ತುಂಬಾ ಇಷ್ಟ. ಪುನೀತ್ ಅಣ್ಣ ಅವ್ರದ್ದು ಬರ್ತಡೇ ಬೇರೆ ಬರ್ತೈತೆ, ಏನ್ ಸೆಲೆಬ್ರೇಟ್ ಮಾಡ್ತಾ ಇದೀರ ಅಣ್ಣ? ಏನೋ ಆಟೋ ಇದ್ರಿಂದ ಮಾಡೋಣ ಅನ್ಕೊಂಡಿದ್ವಿ ಎಲ್ಲ ಸರಿಯಾಗ್ತಾ ಇಲ್ಲ. ನಾವು ಅಲ್ಲೇ ಇರೋದು, ಮನೇನೆ ನಮ್ದು ಅಲ್ಲೇ ಇರೋದು. ಹೌದ್ರಾ? ನಾವು ಹೋಗ್ತೀವಿ ಸಮಾಜ ಅಂತ, ಹೋಗ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ. ಅಣ್ಣ, ಯಾವ ಫಿಲಮ್ ಯಾವ್ದು ತುಂಬಾ ಇಷ್ಟ ಅಣ್ಣ ನಿಮ್ಗೆ? ನಮ್ಗೆ ವೀರ ಕನ್ನಡಿಗರು ತುಂಬಾ ಇಷ್ಟ. ವೀರ ಕನ್ನಡಿಗ ತುಂಬಾ ಇಷ್ಟ ಅಣ್ಣ. ಅವ್ರು ಎಷ್ಟೊಂದು ಪಾತ್ರಗಳು ಮಾಡಿದಾವಣ್ಣ. ಆ ಪಾತ್ರದಲ್ಲಿ ಅವ್ರ ಜೊತೆ ಯಾವ್ದೋ ಒಂದು ಫಿಲಮ್ ಆಕ್ಟಿಂಗ್ ಮಾಡ್ತೀನಿ ಅಂತ ಯಾವ ಫಿಲಮ್ ಆಕ್ಟಿಂಗ್ ಮಾಡ್ತೀವಿ ಅವ್ರ ಜೊತೆ? ನಮ್ಗೆಲ್ಲ ಹೆಲ್ಪ್ ಅಂತ ಚಾನ್ಸ್ಗಳು ಎಲ್ಲಿ ಸಿಗುತ್ತೆ? ಚಾನ್ಸ್ ಸಿಗಲ್ಲ ಅಣ್ಣ, ದೇವ್ರದು ಸಿಗಲ್ಲ. ದೇವ್ರ ಒಂದು ಚಾನ್ಸ್ ಕೊಟ್ಟೆ ಯಾವ ಫಿಲಮ್ ಆಕ್ಟಿಂಗ್ ಯಾವ ಜೊತೆ ಫಿಲಮ್ ಯಾವ ಪಾತ್ರ ಮಾಡ್ತೀವಿ? ಯಾವ್ದು ಕೊಟ್ರು ಓಕೆ. ಹೌದು ಅಣ್ಣ, ಯಾವ್ದೋ ಒಂದು ಕೇಳ್ತಾವಲ್ಲ, ಅದು ಒಂದೇ ಒಂದು ತಗೊಳಪ್ಪ ನೀನು, ಯಾವ ಪಾತ್ರ ತಗೊಂತೀರಾ? ಅದ್ರ ಯಾವ್ದಾರ ಒಂದು ವಿಲನ್ ಪಾರ್ಟ್ ತಗೊಳ್ಳೋಣ. ವಿಲನ್ ಪಾರ್ಟ್ ಪುನೀತ್ ಅಣ್ಣನ ಮುಂದೆ ವಿಲನ್ ತಗ ನಿಂತ್ಕೊಂತೀರಾ? ಯಾಕೆ ಅಣ್ಣ ವಿಲನ್? ಇಲ್ಲ ವಿಲನ್ ಪಾರ್ಟ್ ತರನ ಇವಾಗ ನಾವ್ ನೋಡಕ್ ಹಂಗಿದೀವಲ್ಲ, ಹಂಗೆ. ಇಲ್ಲ ಅವ್ರ ಫ್ರೆಂಡ್ಲಿ ಆಗನೋ, ಇಲ್ಲ ಅವ್ರ ತಮ್ಮನಾಗನೋ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದರಾಜು. ಸಿದ್ದರಾಜ್ ಅವರೇ, ನಿಮ್ಗೆ ಯಾವ ಫಿಲಮ್ ಆಕ್ಟರ್ ಇಷ್ಟ? ನಮಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇಷ್ಟ. ಡಾಕ್ಟರ್ ವಿಷ್ಣುವರ್ಧನ್ ಇಷ್ಟ. ನಮ್ಮ ಕರ್ನಾಟಕ ರತ್ನ ಒಂಥರ ಅವ್ರ ಫಿಲಮ್. ಒಂದು ಫಿಲಮ್ ನೋಡಿ ನೀವು ಇಷ್ಟಪಟ್ಟಿರ್ತಾರೆ, ಯಾವ ಫಿಲಮ್ ಅದು? ನಾವು ಅವ್ರದ್ದು 209 ಸಿನಿಮಾಲಿ ಹೆಚ್ಚು ಕಮ್ಮಿ 150 ಸಿನಿಮಾ ನೋಡಿದ್ದೀನಿ ನಾನು. ಅವ್ರ ನಟನೆ, ಅವ್ರ ಆಗುವಾಗ ನಡ ಭಾವನೆಗಳು, ಹೆಣ್ಮಕ್ಳ ಜೊತೆ ಅನ್ಯೋನ್ಯತೆಯಿಂದ ಆಕ್ಟಿಂಗ್ ಮಾಡ್ತಿದ್ದು ಅದೆಲ್ಲ ಇಷ್ಟಪಟ್ಟೆ ಅವ್ರು ನಾವು ತುಂಬಾ ಲೈಕ್ ಮಾಡ್ತೀವಿ. ಹೌದು, ಯಾವ್ದೋ ಮೊದಲನೇ ಫಿಲಮ್ ನೋಡಿ ಇಷ್ಟಪಟ್ಟಿರ್ತೀರಲ್ಲ, ಆ ಮೊದಲನೇ ಸಿನಿಮಾ ನಾಗರಾವೆ ಸರ್. ಅವಾಗ ನಾನು ಹುಟ್ಟಿರ್ಲಿಲ್ಲ, ಹುಟ್ಟಾದ್ಮೇಲೆ ನೋಡಿದ್ದೆ ನಾನು. ಸ್ಕೂಲ್ ಲೈಫ್ ನೋಡಿದ್ದು ಫಿದಾ ಆಗಿತ್ತು. ನೋಡಿ ಫಿದಾ ಆಗಿದ್ದು. ಆ ಫಿದಾ ಆಗಿದೆಯಲ್ಲ, ಅವ್ರು ಫಿಲಮ್ ಮಾಡಿದಾವಲ್ಲ, ಎಷ್ಟೊಂದು ಪಾತ್ರಗಳು ಮಾಡಿದಾವೆ. ಆ ಒಂದು ಪಾತ್ರ ನೀವು ಯಾವ್ದಾದ್ರು ಮಾಡ್ತೀನಿ ಅಂತ ಚಾನ್ಸ್ ಕೊಡಲ್ಲ? ಯಾವ ಚಾನ್ಸ್ ಕೊಟ್ಟರೆ ಯಾವ್ದೋ ಒಂದು ಸಪೋರ್ಟಿಂಗ್ ರೋಲ್ ಕೊಟ್ರು ಮಾಡ್ತೀವಿ, ಅಣ್ಣ ತಮ್ಮನ ರೋಲ್ ಕೊಟ್ರು ಮಾಡ್ತೀವಿ. ಯಾವ ಹೀರೋ ನೀವು ಅಣ್ಣ ವಿಷ್ಣುವರ್ಧನ್ ಜೊತೆ ಮಾಡಕ್ ಇಷ್ಟಪಡ್ತೀವಿ? ಇವಾಗ ವಿಷ್ಣುವರ್ಧನ್ ಅವರು ಇಲ್ಲ, ಆಯ್ತಾ. ಇವಾಗ ಅವ್ರು ಬಿಟ್ರೆ ನಾವು ತುಂಬಾ ಇಷ್ಟಪಡೋದು ಸುದೀಪ್ ಅವ್ರ ಜೊತೆ ಯಾವ್ದಾನ ಒಂದು ಸಣ್ಣ ಪಾತ್ರ ಕೊಟ್ರು ಮಾಡಕ್ ನಮ್ಗೆ ಆಸಕ್ತಿ ಇದೆ. ಸುದೀಪ್ ಯಾವ್ದಾದ್ರು ಒಂದು ಫಿಲಮ್? ಸುದೀಪ್ ಅವ್ರದ್ದು ಸ್ಪರ್ಶ ಮೂವಿಯಿಂದ ಪ್ರತಿಯೊಂದು ನೋಡಿದೀವಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಸಲೀಂ ಅಂತ ಸರ್. ಸೈಯದ್ ಸಲೀಂ ಅವರೇ, ನಿಮ್ಗೆ ಯಾವ ಫಿಲಮ್ ಆಕ್ಟರ್ ತುಂಬಾ ಇಷ್ಟ? ಸರ್, ಸಲ್ಮಾನ್ ಖಾನ್ ಅವ್ರು ತುಂಬಾ ಇಷ್ಟ ಸರ್ ನನಗೆ. ಗುಡಿ ದಬಂಗ್ ದಬಂಗ್ ಅಂತ ಹಾಡು ಹೇಳೋರು, ಮತ್ತೆ ಬಡವರಿಗೆ ಜನರಿಗೆ ತುಂಬಾ ಸಹಾಯ ಮಾಡೋಂಥ ಮನುಷ್ಯ ಅವರು. ಒಳ್ಳೆ ಮನುಷ್ಯ ಅಂತ ಹೇಳಿ. ಒಳ್ಳೆ ಮನುಷ್ಯ ಅಂತ ಅಂದ್ರೆ ದೇವರು ತುಂಬಾ ಯೋಚನೆ ಮಾಡಿ ನೆಲದ ಮೇಲೆ ಬಿಟ್ಟವ್ರೆ. ಯಾಕಂದ್ರೆ ಅವ್ರು ಯಾವತ್ತು ಏನು ದಾನ ಮಾಡ್ತಾರೋ ತೋರಿಸ್ಕೊಳಲ್ಲ. ಎಷ್ಟೋ ಲಕ್ಷಾಂತರ ಜನಗೆ, ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ, ಅವ್ರಿಗೆ ಕಷ್ಟಗಳು ಏನಿದ್ರು ಫಸ್ಟ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋಂಥ ಮನುಷ್ಯ ಅವರು. ನಮ್ಮ ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅದೇ ಇದಾವಲ್ಲ ಸರ್. ಪುನೀತ್ ರಾಜ್ಕುಮಾರ್, ಐ ಲವ್ ಪುನೀತ್ ರಾಜ್ಕುಮಾರ್ ವೆರಿ ಮಚ್ ಸರ್. ಅವ್ರ ಬರ್ತಡೇ ಬರ್ತಾ ಇದೆ. ಅವರು ನಗುವಿನ ಏನು ಹೇಳ್ತಾರಲ್ಲ ಸರ್ದಾರ, ನಗುವಿನ ಸರ್ದಾರ ಪ್ಲಸ್ ಅವ್ರು ಮಾಡೋಂಥ ಕೆಲಸಗಳು ಅವ್ರು ಇರೋವಾಗ ಗೊತ್ತಾಗಿಲ್ಲ. ಅವ್ರು ಹೋಗಿದ್ಮೇಲೆ ಅವ್ರು ಏನೇನ್ ಮಾಡಿದಾರಂತ ಜನರು ಆಮೇಲೆ ಗ್ಯಾಪ್ ಮೊದ್ಲೇ ಗೊತ್ತಾಗ್ತಾರೆ, ದೇವ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವ್ರಿಗೆ ಹೋಗಿದ್ಮೇಲೆ ಅವ್ರು ಮಾಡಿದಂತ ಕಾರ್ಯಗಳು ಇನ್ನೂ ಜಾಸ್ತಿ ಆಗಿ ಸಾಯೋವರೆಗೂ ಅವ್ರ ನೆನಪುಗಳನ್ನ ಮಾಡ್ಕೊಳ್ಬೇಕಂತ ಆತ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ಟಿದಾರೆ. ಒಳ್ಳೇದಲ್ಲ ಸರ್, ಮೊದ್ಲೇ ಗೊತ್ತಾಗಿದ್ದಾರೆ, ಲೆಕ್ಕ ಹಾಕ್ಬಿಟ್ಟಿವರು. ಲೆಕ್ಕ ಆಗಲ್ಲ, ಮುಂಚೆನೆ ಲೆಕ್ಕ ಹಾಕ್ಬಿಟ್ಟಿದ್ರು. ಅವ್ರದ್ದು ಎಲ್ಲೋ ಕುಣಿಸ್ಕೊಂಡು ಅವ್ರದ್ದು ಗುಡಿನೇ ಕಟ್ಬಿಡ್ತಾ ಇದ್ರು. ಗೊತ್ತಾಗ್ದಿರೋದೇ ಒಳ್ಳೇದಾಯ್ತು ಅನ್ಸುತ್ತೆ. ಅವ್ರು ಹೋದ್ಮೇಲೆ ಕೈಗೆ ಒಂದ್ ಕೈ ಮಾಡಿದ ಕೆಲಸ ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು. ಈಗ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ ತರ ಆಕ್ಟರು, ಪುನೀತ್ ರಾಜ್ಕುಮಾರ್ ತರ ಮನುಷ್ಯ ಮತ್ತೆ ಬರೋದು ತುಂಬಾ ಕಷ್ಟ ಸರ್. ಬರೋದ್ ಕಷ್ಟ ಅಲ್ಲ ಸರ್, ಇಂಪಾಸಿಬಲ್. ನಾನು ಹೇಳೋದು, ಈಸ್ ಎ ಗ್ರೇಟ್ ಮ್ಯಾನ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ. ಐ ಲೈವ್ ಕನ್ನಡ, ಐ ಲವ್ ಭಾರತಿ ಮಾತೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪುನೀತ್ ರಾಜ್ಕುಮಾರ್ ಫಿಲಮ್ ಯಾವ್ದು ತುಂಬಾ ಇಷ್ಟ? ಅಪ್ಪು ಸರ್. ಅಪ್ಪು ಫಿಲಮ್ ತುಂಬಾ ಇಷ್ಟ. ಸರ್, ನೀವು ಹಾಗೆ ಹೇಳಿದ್ರಿ ಸಲ್ಮಾನ್ ಖಾನ್ ತುಂಬಾ ಇಷ್ಟ ಅಂತ. ಸಲ್ಮಾನ್ ಖಾನ್ ಫಿಲಮ್ ಯಾವ್ದು ತುಂಬಾ ಇಷ್ಟ? ದಬಂಗ್ ಸರ್, ಹೇಳಿದ್ನಲ್ಲ ದಬಂಗ್. ಗುಡಿ ದಬಂಗ್ ಉಡಿ ದಬಂಗ್. ಮೋಸ್ಟ್ಲಿ ನಾನು ಕರ್ನಾಟಕಲ್ಲಿದ್ದಿ ಮೋಸ್ಟ್ಲಿ ನಾನು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡೋದು. ಥ್ಯಾಂಕ್ ಯು ಸರ್. ಬಾಲಿವುಡ್ ಅಂದ್ರೆ ಸಲ್ಮಾನ್ ಖಾನ್ ಆ ಕಡೆ ಇದ್ದಾರೆ. ಪ್ರೆಸೆಂಟ್ ನಮ್ ಕರ್ನಾಟಕದಲ್ಲಿ ಇರೋರೇ ಪುನೀತ್ ರಾಜ್ಕುಮಾರ್. ಅವ್ರು ಬಿಟ್ಟು ಯಾರು ಬಿಡಿ, ಬೇರೆ ಯಾರು ಬರಂಗೇ ಇಲ್ಲ ರೀ ಹತ್ರ. ಈಸ್ ಎ ಗ್ರೇಟ್ ಮ್ಯಾನ್. ಅಂತ ಕೆಲಸಗಳು ಮಾಡೋಂಥ ಸಾಧನೆ ಮಾಡಿರೋಂಥ ವ್ಯಕ್ತಿ ನೀವೇ ತೋರಿಸ್ಬಿಡಿ ಸರ್. ಬಿಡಿ, ಯಾವ್ದು ಇಲ್ಲ ಬಿಡಿ ಸರ್. ಹುಟ್ಟೋದು ಇಲ್ಲ, ಇಂಪಾಸಿಬಲ್ ಅಂತ ನೀವೇ ಹೇಳ್ಬಿಟ್ರಿ. ದಟ್ಸ್ ಎ ಕ್ವಶನ್ ಮಾರ್ಕ್ ಆಫ್ ಕರ್ನಾಟಕ ಬಾಲಿವುಡ್. ಥ್ಯಾಂಕ್ ಯು.
ನಮ್ಮ ಅಣ್ಣವ್ರ ಮಕ್ಕಳಲ್ಲಿ ಶ್ರೇಷ್ಠವಾದ ಮಗ ಅಂದ್ರೆ ಅಪರಂಜಿ ಅಂತ ಹೇಳ್ಬೋದು. ಎ ಪರ್ಲ್ ಡೈಮಂಡ್ ಶೈನಿಂಗ್ ಆಲ್ವೇಸ್ ಇನ್ ದ ಹಾರ್ಟ್ ಆಫ್ ದ ಕರ್ನಾಟಕ ಪೀಪಲ್. ಅದು ಹೃದಯ ಟಚ್ ಮಾಡ್ಬಿಡ್ರಿ ಸರ್ ನೀವು. 100%. ಈ ತರ ಮಾತಾಡೋರು ಸಿಗಲ್ಲ ನಿಮ್ಗೆ. ಬೀಯಿಂಗ್ ಎ ಮುಸ್ಲಿಂ ನಾನು ಎಷ್ಟು ಕನ್ನಡ ಅಭಿಮಾನಗಳು ಮಡಗಿದ್ದೀನಿ ಅಂದ್ರೆ ಅದು ನಾನು ತೋರ್ಸ್ಕೊಳಕ್ ಆಗಲ್ಲ. ಅದು ತೋರ್ಸ್ಕೊಂಬಹುದು ಸರ್, ಅಭಿಮಾನ ನಮ್ಮ ಜನರು ತಿಳ್ಕೊಬೇಕಷ್ಟೇ. ತಿಳ್ಕೊಬೇಕಷ್ಟೇ. ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಕರ್ನಾಟಕ ಮಾತೆ, ಭಾರತ ಮಾತೆ, ನಾವು ಹುಟ್ಟಿರೋದು ಈ ಜಾಗ, ನಾವು ಉಸಿರಾಡೋದು ಜಾಗ. ಕೊನೆ ಪಕ್ಷದಲ್ಲಿ ನಮ್ಗೆ ಆ ತರ ಏನಾದ್ರು ಬಂದ್ಬಿಟ್ರು ನನ್ನ ರಕ್ತ ನನ್ನ ಕರ್ನಾಟಕ ಭೂಮಿಗೆ ನಾನು ಅರ್ಪಣೆ ಮಾಡಕ್ ಸಿದ್ಧ ಆಗಿದ್ದೀನಿ ಸರ್. ಟಚ್ ಮಾಡ್ಬಿಡಿ ಸರ್ ನೀವು, ಎಲ್ಲೆಲ್ಲ ಹೋಗ್ಬಿಡಿ, ಹೃದಯದೊಳಗೆಲ್ಲ ಓಡಾಡ್ಬಿಟ್ರಿ. ಏನ್ ಮಾಡ್ತೀರಾ ಸರ್? ಥ್ಯಾಂಕ್ ಯು ಅಭಿಮಾನ ಇದೆ ಕನ್ನಡಕ್ಕೋಸ್ಕರ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಅಣ್ಣ ನಿಮ್ಮ ಹೆಸರು? ವೀರೇಶ್ ಚಲವಾದಿ ಅಂತ ಹೇಳ್ಬಿಟ್ಟು. ಅಣ್ಣ ಯಾವ ಊರು? ಬಳ್ಳಾರಿ. ಅಣ್ಣ ನಿಮ್ಗೆ ಯಾವ ಫಿಲಂ ಆಕ್ಟರ್ ತುಂಬಾ ಇಷ್ಟ? ನಮಗೆ ಪುನೀತ್ ರಾಜ್ಕುಮಾರ್ ಅವ್ರು ಇಷ್ಟ. ಪುನೀತ್ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಅಣ್ಣ ಪುನೀತ್ ಅಣ್ಣ ಅವ್ರದ್ದು ರಿಯಲ್ ಹೆಸರು ಗೊತ್ತಾ ನಿಮ್ಗೆ? ಒರಿಜಿನಲ್ ಹೆಸರು, ಅಪ್ಪ ಅಮ್ಮ ಇಟ್ಟ ಹೆಸರು? ಇಲ್ಲ ಸರ್, ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಅಣ್ಣವರು ಎಲ್ಲರೂ ಅವಾಗಿಂದ ಅವರ ಅಭಿಮಾನಿನೇ. ನಾವು ಚಿಕ್ಕ ಹುಡುಗರು ಇರುವಾಗಲೇ ಟಿವಿ ತಂದು ಹೌದು, ಅದೇ ಹೆಸರಲ್ಲಿ ಫೇಮಸ್, ಅದೇ ಹೆಸರಲ್ಲಿ ನಮ್ಮ ಬಾಯಲ್ಲೆಲ್ಲ ಚಿರಋಣಿ ಅವರು. ಅಪ್ಪು ಅವ್ರೇ ಯಾವ ಫಿಲಂ ನೋಡಿ ಅವ್ರ ಫ್ಯಾನ್ ಆಗಿದ್ದೀವಿ ನಾವು. ಎಲ್ಲಾ ಫಿಲಿಂ ನೋಡ್ಬಿಟ್ಟಿದ್ವಿ. ಅವ್ರಿಗೆ ಯಾವ್ದೋ ಒಂದು ಫಿಲಂ ನೋಡಿ, ಮೊದಲನೇ ಫಿಲಂ ನೋಡಿದಪ್ಪ, ಭಯಾನಕ ಆಗ್ತವಪ್ಪ, ಎಂತ ಮನುಷ್ಯ ಅಂತ ಒಂದು ಫಿಲಂ ನೋಡಿ ಇಷ್ಟಪಟ್ಟಿದ್ದವ್ರು. ಯಾವ ಫಿಲಂ ಅದು? ಆಕಾಶ್. ಅಣ್ಣ ಆಕಾಶ್ ಫಿಲಂ ತುಂಬಾ ಇಷ್ಟ ನನ್ಗೂ, ಭಯಾನಕ ಫಿಲಂ ಅದನ್ನು. ಆದ್ರೆ ನೀವು ಅವ್ರ ಜೊತೆ ಯಾವ್ದೋ ಒಂದು ಪಾತ್ರ ಮಾಡಕ್ ಇಷ್ಟಪಟ್ಟ, ಯಾವ ಪಾತ್ರ ಮಾಡ್ತೀರಾ ಸರ್? ಅವ್ರು ಯಾವ್ದು ಕೊಟ್ರು ಮಾಡ್ತೀನಿ. ಅವ್ರು ಕೊಟ್ಟಿದ್ ಯಾವ್ದು ಯಾವ್ದಾದ್ರು ಒಂದಣ್ಣ? ಇಲ್ಲ ಸರ್, ಅವ್ರು ಯಾವದನ್ನ ಕೊಡ್ಲಿ ಮಾಡಕ್ ರೆಡಿ. ಅವ್ರ ಚಿರಋಣಿಯಲ್ಲಿ ನಾವು ಯಾವಾಗ್ಲೂ ಇರ್ತೀವಿ ಅಂತ. ಅವ್ರ ಪಾತ್ರ ಸಿಕ್ಕರೆ ಸಾಕು ನಮ್ಗೆ. ಸಾಕು. ಸೂಪರ್ ಅಣ್ಣ. ಈ ತರ ಒಂದು ಅವ್ರ ಬರ್ತಡೇ ಬೇರೆ ಬರ್ತಾ ಇದೆ ಇವಾಗ. ನಮ್ದು 8ನೇ ತಾರೀಕು ನನ್ ಬರ್ತಡೇ. ಓ, ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ ನನ್ ಬರ್ತಡೇ 17ಕ್ಕೆ ನಮ್ ಬಾಸ್ತು. 17ನೇ ತಾರೀಕು. ನಾನು ಯಾವಾಗ್ಲೇ ಮಾಡಿ ಕೇಳಿ ಅವತ್ತೇ ಇದ್ ಮಾಡೋದು ಹಂಗೆ. ಸೂಪರ್ ಅಣ್ಣ, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ನೋಡೋದಲ್ಲ ಸ್ನೇಹಿತರೆ, ವಿಡಿಯೋದಲ್ಲಿ ಎಂತೆಂಥವ್ರು ಯಾವ ಫಿಲಂ ಆಕ್ಟರ್ ತುಂಬಾ ಇಷ್ಟಪಟ್ಟು, ಯಾಕೆ ಇಷ್ಟಪಟ್ಟು, ಯಾವ ಫಿಲಂ ಆಕ್ಟರ್ ಯಾವ ಫಿಲಂ ಅಲ್ಲಿ ತುಂಬಾ ಇಷ್ಟಪಟ್ಟು, ಅವ್ರ ಪಾತ್ರ ಯಾಕೆ ಇಷ್ಟಪಟ್ಟು, ಅವ್ರ ಪಾತ್ರದ ಜೊತೆಲಿ ಯಾವ್ಯಾವ್ದು ಅಭಿನಯಿಸ್ತಿದ್ರು, ಏನಕ್ಕೆ ಅಭಿನಯಿಸ್ತಿದ್ರು ಅಂತಾನು ಹೇಳುದು. ಇದೇ ತರ ವಿಡಿಯೋನ ನೋಡ್ತಾ ಇರಿ. ಇದೇ ತರ ನಾನು ವಿಡಿಯೋ ತರ್ತಾ ಇರ್ತೀನಿ, ಇದೇ ತರ ಕಂಟೆಂಟ್ ತರ್ತಾ ಇರ್ತೀನಿ. ನಾನು ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.